ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಮಹಾನ್ ಮುದ್ದನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯ ಅಧ್ಯಯನದ ಪ್ರಶ್ನೆಗಳನ್ನ ನೋಡೋಣ. 6th ಕ್ಲಾಸ್ನ SS ನ ಮೊದಲನೇ ಒಂದು ಅಧ್ಯಾಯ, ಅದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅನ್ನುವಂತ ಪಾಠದ ಮೇಲೆ ನಾವು ಪ್ರಶ್ನೆಗಳನ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಇದು ಮೂರನೇ ಒಂದು ವಿಡಿಯೋ, ಹೀಗಾಗಿ ಈಗ ಪ್ರಶ್ನೆಗಳನ್ನ ನೋಡ್ತಾ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣಂತ. ಈ ಒಂದು ವಿಡಿಯೋವನ್ನ ಸೂಕ್ಷ್ಮವಾಗಿ ಗಮನಿಸ್ರಿ. With a strong harvest of pottery. Yes, we have learned much this season. ಸ್ಪರ್ಧಾರ್ಥಿಗಳೇ, ಇನ್ನೊಂದು ಸಾರಿ ಈ ವಿಡಿಯೋವನ್ನ ನೋಡ್ಕೊಂಡ್ ಬಿಡ್ರಿ. With a strong harvest of pottery. Yes, we have learned much this season. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಇದೆ. ಇದು ನವಶಿಲಾಯುಗದ ಒಂದು ಜನಜೀವನ. ಸರಿ, ಏನ್ ಪ್ರಶ್ನೆ ಅದು ಅಂದ್ರೆ, ನವಶಿಲಾಯುಗಕ್ಕ ನಿಯೋಲಿಥಿಕ್ ಏಜ್ ಅಂತ ಕರೀತಾರ. ನೋಡ್ರಿ, ಯಾವಾಗ್ಲೂ ನೆನ್ಪಿಟ್ಕೊಂಡ್ಬಿಡ್ರಿ, ಇಂಗ್ಲಿಷ್ ವರ್ಡ್ಸ್ ಗಳನ್ನು ಕೂಡ ನೆನ್ಪಿಟ್ಕೊಂಡ್ಬಿಡ್ರಿ. ಯಾಕಂದ್ರೆ ಒಂದೊಂದ್ಸಾರಿ ಕನ್ನಡದ ಶಬ್ದಗಳನ್ನ ಕೇಳುವ ಬದಲಾಗಿ ನೇರವಾಗಿ ಇಂಗ್ಲಿಷದ ಶಬ್ದಗಳನ್ನ ಬಳಕೆ ಮಾಡಿಬಿಡ್ತಾರ. ಹೀಗಾಗಿ ನವಶಿಲಾಯುಗಕ್ಕೆ ನಿಯೋಲಿಥಿಕ್ ಏಜ್ ಅಂತ ಕರೀತಾರೆ. ಹಾಗಾದ್ರೆ ಇದಕ್ಕೆ ಸಂಬಂಧಿಸಿದಂತಹ ಕೆಳಗಿನ ಯಾವ ಲಕ್ಷಣಗಳು ಸರಿಯಾಗಿವೆ? ಆಹಾರ ಉತ್ಪಾದನೆ, ಕೃಷಿ ಪ್ರಾರಂಭವಾಯಿತು, ಅಲೆಮಾರಿ ಬದುಕನ್ನು ತೊರೆದು ನದಿ ತೀರಗಳಲ್ಲಿ ನೆಲೆಯೂರದರು. ಸೊ ನೀವು ಆ ವಿಡಿಯೋ ಕ್ಲಿಪ್ ಅನ್ನ ನೋಡಿದ್ರೆ ನಿಮಗೆ ಇದು ನೆನಪಾಗ್ತದ. ನೋಡ್ರಿ, ಅಲ್ಲಿ ಕೃಷಿಯ ಉತ್ಪಾದನೆ ಇತ್ತು, ನದಿ ತೀರ ಇತ್ತು, ಕೃಷಿ ಭೂಮಿಯ ಪಕ್ಕದೊಳಗಡೆ ನದಿ ತೀರ ಇತ್ತು. ಅನಂತರ ಕೈಯಿಂದ ಹಾಗೂ ಚಕ್ರದಿಂದ ಮಾಡಿದ ಮಡಕೆಯನ್ನ ಬಳಸಲಾರಂಭಿಸಿದರು. ಅಲ್ಲಿ ಮಡಕೆಯನ್ನ ಮಾಡ್ತಾ ಇದ್ರು, ಚಕ್ರದಿಂದ ತಿರುಗಿಸಿ ಮಡಕೆಯನ್ನ ಮಾಡ್ತಾ ಇದ್ರು, ಗಡಿಗೆ ಕುಡಿಕಿ ಎಲ್ಲ ಮಾಡ್ತಾ ಇದ್ರು. ಸರಿನಾ? ನೋಡ್ರಿ, ಇನ್ನೊಂದು ಬೃಹತ್ ಪ್ರಮಾಣದಲ್ಲಿ ಕಬ್ಬಿಣದ ರಫ್ತು ಆರಂಭ ಮಾಡಿದರು ಅಂತ ಹೇಳಿ. ನೋಡ್ರಿ, ಹಾಗಾದ್ರೆ ಇದರೊಳಗಡೆ ಸರಿಯಾದ ಲಕ್ಷಣಗಳು ಯಾವುವು? ಇಲ್ಲಿ 1, 2, 3 ಸರಿ ಅಂತ ಕೊಟ್ಟಿದಾರ, 2, 3, 4 ಸರಿ ಅಂತ ಕೊಟ್ಟಿದಾರ, 1, 3, 4 ಸರಿ ಅಂತ ಕೊಟ್ಟಿದಾರ, ಮೇಲಿನ ಎಲ್ಲವೂ ಸರಿ ಅಂತ ಕೊಟ್ಟಿದ್ದಾರೆ. ನೀವು ಆ ಕ್ಲಿಪ್ ಸರಿಯಾಗಿ ಅಬ್ಸರ್ವ್ ಮಾಡಿದ್ರಿ ಅಂದ್ರ ನೋಡ್ರಿ, ಉತ್ತರವನ್ನ ಕಮೆಂಟ್ ಮಾಡ್ರಿ, ಏನ್ ಆಗಿರಬಹುದು ಉತ್ತರ ನೋಡ್ರಿ. ಎಸ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಕೃಷಿ ಪ್ರಾರಂಭ ಆಯ್ತು, ನದಿ ತೀರದೊಳಗೆ ವಾಸವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಮಡಕೆಗಳ ಬಳಕೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಮಾಡಿದ್ರು. ಇದು ನವಶಿಲಾಯುಗದ ಲಕ್ಷಣಗಳು. ಈ ಬಿ ಸಿ ಡಿ ಗಳು ತಪ್ಪು. ಯಾಕಂದ್ರೆ ಬಿ ಸಿ ಡಿ ಇಲ್ಲೆಲ್ಲ ಇವರು 4ನೇ ಆಪ್ಷನ್ ಅನ್ನ ಹಿಡ್ಕೊಂಡ ಉತ್ತರ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ತಪ್ಪು. ಯಾಕಂದ್ರೆ 4ನೇ ಹೇಳಿಕೆ ಕಬ್ಬಿಣದ ವ್ಯಾಪಾರ ಅನ್ನೋದು ಕಬ್ಬಿನ ಯುಗಕ್ಕೆ ಸಂಬಂಧಪಟ್ಟಿರುವಂತದ್ದು, ನವಶಿಲಾಯುಗಕ್ಕೆ ಅಲ್ಲ. ಅದಕ್ಕೋಸ್ಕರ ಅದು ಸರಿಯಾದ ಉತ್ತರ ಅಲ್ಲ. ಸರಿ, ಇನ್ನೊಂದ್ಸಾರಿ ಈ ವಿಡಿಯೋ ನೋಡ್ಕೊಂಡ್ಬಿಟ್ರಿ, ಅದೇ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ. ಎಸ್, ರೈಟ್. ಈಗ ನಿಮಗ ಕ್ಲಿಯರ್ ಆಯ್ತು ಅಂತ ಅನ್ಕೋತೇನೆ. ಮುಂದಿನ ಪ್ರಶ್ನೆ, ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಯಾವ ನೆಲೆಯಲ್ಲಿ ಕಂಡು ಬಂದಿವೆ? ಭಾರತ ಉಪಖಂಡ ಅಂದ್ರೆ ನಿಮಗೆ ಗೊತ್ತಿರಲಿ, ಈಗಿನ ಪಾಕಿಸ್ತಾನ, ಬಾಂಗ್ಲಾದೇಶ ಇದೆಲ್ಲವನ್ನ ಸೇರಿಸಿಕೊಂಡು ನಾವೇನು ಅಖಂಡ ಭಾರತ ಅಂತ ಕರಿತೀವಿ, ಆ ಅಖಂಡ ಭಾರತಕ್ಕೆ ಭಾರತ ಉಪಖಂಡ ಅಂತ ಕರೀತಾರೆ ಸ್ಪರ್ಧಾರ್ಥಿಗಳೇ. ಸರಿ, ಹಾಗಾದ್ರೆ ಈ ಭಾರತ ಉಪಖಂಡಕ್ಕೆ ಸಂಬಂಧಪಟ್ಟಿರುವ ಹಾಗೆ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಯಾವ ನೆಲೆ ಒಳಗೆ ಕಂಡು ಬಂದಿವೆ? ಹರಪ್ಪ, ಮೊಹೆಂಜೊದಾರೋ, ಕಾಲಿಬಂಗಾನ್, ಮೆಹರ್ಗರ್. ಸರಿನಾ? ನೋಡ್ರಿ, ಇಲ್ಲಿ ಹರಪ್ಪ, ಮೊಹೆಂಜೊದಾರೋ, ಕಾಲಿಬಂಗಾನ್ ಇವೆಲ್ಲ ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಿರುವಂತವು. ಸರಿಯಾದ ಉತ್ತರ ಯಾವ್ದು ನೋಡೋಣ? ಉತ್ತರ ಸಿ ಸರಿ ಉತ್ತರ. ಎ ಬಿ ಡಿ ಗಳು ತಪ್ಪು. ಯಾಕಂದ್ರ ಇವು ಲೋಹ ಯುಗ ಅಂದ್ರೆ ಕಂಚಿನ ಯುಗಕ್ಕೆ ಸಂಬಂಧಪಟ್ಟಿರುವಂತಹ ಲೋಹ ಯುಗಗಳ ಕಂಚಿನ ಯುಗಕ್ಕೆ ಸಂಬಂಧಪಟ್ಟಿರುವಂತಹ ನೆಲೆಗಳು. ಇವು ನವಶಿಲಾಯುಗದ ನೆಲೆಗಳಲ್ಲ. ಆದ್ದರಿಂದ ಪಾಕಿಸ್ತಾನದ ಮೆಹರ್ಗರ್ ಅನ್ನುವಂತ ಒಂದು ನೆಲೆ ಒಳಗಡೆ ನವಶಿಲಾಯುಗದ ಕೃಷಿಯ ಪ್ರಾಚೀನ ಕುರುಹುಗಳು ಪತ್ತೆಯಾಗಿವೆ. ಮುಂದಿನ ಪ್ರಶ್ನೆ, ನವಶಿಲಾಯುಗದ ಜನರು ನದಿ ತೀರಗಳಲ್ಲಿ, ರಿವರ್ ಬ್ಯಾಂಕ್ಸ್ ಅಂತ ಕರೀತಾರೆ ಅದಕ್ಕೆ, ನದಿ ತೀರಗಳಲ್ಲಿಯೇ ವಾಸವನ್ನ ಮಾಡ್ಲಿಕ್ಕೆ ಪ್ರಮುಖವಾದಂತ ಕಾರಣಗಳೇನಾಗಾದ್ರಿ?
ನೋಡ್ರಿ, ಬೇಟೆಯಾಡಲು ಕಾಡು ಮೃಗಗಳು ಅಲ್ಲಿ ನೀರು ಕುಡಿಯಲು ಬರುತ್ತಿದ್ದವು, ಆದ್ದರಿಂದ ಅವರು ನದಿ ತೀರಗಳಲ್ಲಿ ವಾಸವನ್ನು ಮಾಡಲು ಪ್ರಾರಂಭ ಮಾಡಿದ್ರು. ನಿಮಗೆ ಈ ಹೇಳಿಕೆ ಸರಿ ಅನಿಸ್ತದ ಒಮ್ಮೆ. ಯಾಕಂತಂದ್ರ ದಶರಥ ಮಹಾರಾಜ ಶ್ರವಣ ಕುಮಾರನಿಗೆ ಬಾಣವನ್ನ ಬಿಟ್ಟಿದ್ದು ನಿಮಗೆ ನೆನಪಾಗ್ತಾ ಇರ್ಬೋದು. ದಶರಥ ಬೇಟೆಗೆ ಹೋದಾಗ ಅದೇ ಸಂದರ್ಭದೊಳಗೆ ಶ್ರವಣ ಕುಮಾರ ನದಿ ಒಳಗಡೆ ನೀರನ್ನ ತುಂಬ್ತಾ ಇದ್ದ. ಯಾವುದೋ ಪ್ರಾಣಿ ನದಿಗೆ ನೀರನ್ನ ಕುಡಿಯಾಕ ಬಂದದ ಅಂತ ಅನ್ಕೊಂಡು ದಶರಥ ಮಹಾರಾಜ್ ಏನ್ ಮಾಡಿಬಿಟ್ಟಪ್ಪ, ಬಾಣವನ್ನ ಬಿಟ್ಬಿಟ್ಟ. ಅದು ಹೋಗಿ ಶ್ರವಣ ಕುಮಾರನಿಗೆ ತಾಕಿ ಬಿಡ್ತು. ಅನಂತರದ್ದೆಲ್ಲ ನಿಮಗೆ ಗೊತ್ತಿದೆ, ಅವರ ತಂದೆ ತಾಯಿ ಎಲ್ಲ ಶಾಪವನ್ನ ಹಾಕಿದ್ರು. ಅದರಿಂದ ಮುಂದೆ ರಾಮಾಯಣ ಅನ್ನುವಂತ ಒಂದು ಮಹಾಕಾವ್ಯನೇ ರಚನೆ ಆಯ್ತು. ಆ ಮಹಾಕಾವ್ಯಕ್ಕೆ ಸ್ಫೂರ್ತಿನೇ ಆಗಿಬಿಡ್ತು. ಅದು ಹಂಗ ನೋಡಿದ್ರೆ ಇದು ಬೇಟೆಯಾಡಲು ಕಾಡು ಮೃಗಗಳು ಅಲ್ಲಿ ನೀರು ಕುಡಿಯಲು ಬರುತ್ತಿದ್ದವು ಅನ್ನುವಂಥದ್ದು ಸರಿ ಅನಿಸ್ತದ. ಕೃಷಿ ಮಾಡಲು ಬೇಕಾದ ಫಲವತ್ತಾದ ಮೆಕ್ಕಲು ಮಣ್ಣು ಮತ್ತು ನೀರಿನ ಸೌಲಭ್ಯ ಅಲ್ಲಿತ್ತು. ಅದಕ್ಕಾಗಿ ಅವರು ನದಿ ತೀರಗಳಲ್ಲಿ ವಾಸವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. 100% ಸರಿ ಅದ. ನೋಡ್ರಿ, ಕೃಷಿ ಮಾಡ್ಬೇಕಂದ್ರೆ ಫಲವತ್ತಾದ ಭೂಮಿ ಬೇಕಾದು ನದಿ ತೀರಗಳಲ್ಲಿ, ನದಿ ಮುಖಜ ಭೂಮಿಗಳಲ್ಲಿ ಸಿಗ್ತದ. ಅದರ ಜೊತೆಗೆ ಸಾಕಷ್ಟು ನೀರಿನ ಲಭ್ಯ ಇರ್ತದ ಕೃಷಿ ಮಾಡುವುದಕ್ಕಾಗಿ. 100% ರೈಟ್ ಅದ. ಶತ್ರುಗಳಿಂದ ರಕ್ಷಣೆ ಪಡೆಯಲು ನದಿಗಳು ಕೋಟೆಯಂತೆ ಕಾರ್ಯನಿರ್ವಹಿಸುತ್ತಿದ್ದವು. ಅಂದ್ರೆ ಆ ಕಡೆಯಿಂದ ನದಿ ದಾಟಿ ಬಂದು ದಾಳಿ ಮಾಡ್ಲಿಕ್ಕೆ ಶತ್ರುಗಳಿಗೆ ಸಾಧ್ಯ ಆಗುದಿಲ್ಲ ಅನ್ನೋ ಕಾರಣಕ್ಕಾಗಿ ನದಿಗಳಲ್ಲಿ ದೊರೆಯುವ ಚಿನ್ನವನ್ನು ಸಂಗ್ರಹಿಸುವುದಕ್ಕಾಗಿ ಅವರು ಅಲ್ಲಿ ವಾಸವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಉತ್ತರ ನೋಡ್ರಿ, ಬಿ ಸರಿಯಾದ ಉತ್ತರ. ಎ ಸಿ ಡಿಗಳು ತಪ್ಪು. ಇವು ಪ್ರಧಾನ ಕಾರಣಗಳಾಗಿರ್ಲಿಲ್ಲ. ನವಶಿಲಾಯುಗದಲ್ಲಿ ಕೃಷಿ ಆರಂಭವಾದದ್ದರಿಂದ ಬೆಳೆ ಬೆಳೆಯಲು ಫಲವತ್ತಾದ ಮಣ್ಣು ಬೇಕಾಗಿತ್ತು, ನೀರು ಅತ್ಯಗತ್ಯವಾಗಿತ್ತು. ಹೀಗಾಗಿ ನದಿ ತೀರಗಳಲ್ಲಿ ಅವರು ನೆಲೆಯೂರಿ ನದಿ ತೀರಗಳಲ್ಲಿ ವಾಸವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದೊಂದು ಬಹಳ ಸರಳವಾಗಿರುವಂತ ಪ್ರಶ್ನೆ ಅದ. ಈ ರೀತಿಯಾಗಿ ಸರಳವಾಗಿರುವಂತ ಪ್ರಶ್ನೆಗಳನ್ನು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ದೊಳಗೆ ಕೇಳ್ತಿರ್ತಾರ. ಆದ್ರೆ ಇವು ಮೆಮರಿ ಬೇಸ್ಡ್ ಕ್ವಶನ್ಸ್. ಇವೆಲ್ಲ ಇವನ್ನ ನೆನಪೇ ಇಟ್ಕೋಬೇಕು. ಸೊ ಆಗ್ಲೇ ಒಂದಿಷ್ಟು ಕ್ವಶನ್ಸ್ ಗಳನ್ನ ನೋಡಿದ್ವಿ ನಾವು. ಅಲ್ಲಿ ಏನಿತ್ತಪ್ಪ ಅಂದ್ರೆ ರೀಸನಿಂಗ್ ಇತ್ತು, ಹೌದಾ. ಸೊ ನಮ್ಮ ಒಂದು ತಾರ್ಕಿಕತೆಯನ್ನ ಪರೀಕ್ಷೆ ಮಾಡುವಂತ ಪ್ರಶ್ನೆಗಳಿದ್ವು. ಇಂಥವೆಲ್ಲ ಏನಪ್ಪಾ ಅಂದ್ರೆ ಡೈರೆಕ್ಟ್ ಮೆಮರಿ ಬೇಸ್ಡ್ ಕ್ವಶನ್ಸ್ ಇವು. ನೋಡ್ರಿ, ಹಾಗಾದ್ರೆ ಯಾವ್ದು ಕಮೆಂಟ್ ಅನ್ನ ಮಾಡ್ರಿ. ಮಾನವನು ಬಳಸಿದ ಮೊಟ್ಟ ಮೊದಲ ಲೋಹ ಯಾವುದು? ಕಬ್ಬಿಣನೋ, ತಾಮ್ರನೋ, ಚಿನ್ನನೋ, ಬೆಳ್ಳಿನೋ? ಕಮೆಂಟ್ ಅನ್ನ ಮಾಡ್ರಿ. ಎಸ್ ರೈಟ್. ಎಸ್, ಉತ್ತರ ಬಿ ಸರಿಯಾದ ಉತ್ತರ. ಕಬ್ಬಿಣವನ್ನು ಅವರು ಬಹಳ ತಡವಾಗಿ ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ರು ಸ್ಪರ್ಧಾರ್ಥಿಗಳು. ನಾವೇನ್ ಅನ್ಕೋತೀವಿ ಅಂದ್ರೆ, ಯಾಕಂದ್ರೆ ಇವತ್ತು ಅತಿ ಹೆಚ್ಚಾಗಿ ನಾವು ಬಳಸ್ತಾ ಇರೋದು ಏನಂದ್ರೆ ಕಬ್ಬಿಣ. ಈಗ ಕಬ್ಬಿಣ ಇರಬಹುದು ಏನೋ ಅನ್ಕೊಳ್ತೀವಿ, ಕಬ್ಬಿಣ ಅಲ್ಲ. ಕಬ್ಬಿಣವನ್ನ ತಡವಾಗಿ ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಚಿನ್ನ ಮತ್ತು ಬೆಳ್ಳಿಗಳು ಇವತ್ತಿನ ಹಾಗೆ ಅವತ್ತಿಗೂ ಕೂಡ ಆಭರಣಗಳ ತಯಾರಿಕೆಗಾಗಿ ಅವರು ಬಳಸ್ತಾ ಇದ್ರು. ಹಾಗಾದ್ರೆ ಸರಿಯಾದ ಉತ್ತರ ನವಶಿಲಾಯುಗದ ಕೊನೆಯಲ್ಲಿ ಮಾನವನು ಮೊದಲು ತಾಮ್ರವನ್ನು ಬಳಸಲಿಕ್ಕೆ ಪ್ರಾರಂಭವನ್ನ ಮಾಡಿದನು. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಪ್ರಶ್ನೆ. ಇದು ಸ್ಪರ್ಧಾರ್ಥಿಗಳೇ ನೋಡ್ಕೊಂಡ್ ಬಿಡ್ರಿ. ಕಂಚು ಇದಕ್ಕ ಬ್ರೋನ್ಸ್ ಅಂತ ಕರೀತಾರ. ಕಂಚಿಗೆ ಬ್ರೋನ್ಸ್ ಅಂತ ಕರೀತಾರ. ಇದು ಒಂದು ಮಿಶ್ರ ಲೋಹವಾಗಿದೆ. ಸೈನ್ಸ್ ದೊಳಗ ಬರ್ತದ ಕ್ವಶನ್. ಇದು ಸೈನ್ಸ್ ದೊಳಗ ಕೇಳ್ತಿರ್ತಾರೆ ಇಂತ ಕ್ವಶನ್ಸ್ ಗಳನ್ನ. ಇದು ಡೈರೆಕ್ಟ್ ಸೈನ್ಸ್ ಕ್ವಶನ್ ಇದೆ. ಈ ಸೈನ್ಸ್ ಕ್ವಶನ್ ಯಾಕೆ ಇಲ್ಲಿ ಎಸ್ ದೊಳಗ ಬಂದದ ಅಂತಂದ್ರ, ಈ ಸೈನ್ಸ್ ಕ್ವಶನ್ಗೂ ಈ ನಮ್ಮ ಆರಂಭಿಕ ಸಮಾಜ ಅಂದ್ರೆ ಏನ್ ಶಿಲಾಯುಗ ಇದೆ, ಅದ್ರೊಳಗು ನವಶಿಲಾಯುಗ ಇದೆ, ಅದಕ್ಕೆ ಏನಪ್ಪಾ ಅಂತಂದ್ರೆ ಇದು ಸಂಬಂಧಪಡ್ತದೆ. ಇಲ್ಲೊಂದು ಕಂಚಿನ ಯುಗ ಅಂತ ಬರ್ತದ ಲೋಹ ಯುಗದೊಳಗಡೆ. ಅದಕ್ಕೋಸ್ಕರ ಈ ಪ್ರಶ್ನೆ ಇಲ್ಲಿ ಬಂದಿದೆ ನೋಡ್ರಿ. ಹಾಗಾದ್ರೆ ಕಂಚು ಅನ್ನುವಂತ ಒಂದು ಮಿಶ್ರ ಲೋಹ ಆಗ್ಯದ. ಯಾವ ಎರಡು ಲೋಹಗಳನ್ನು ಬಳಸಿ ಈ ಕಂಚನ್ನ ತಯಾರು ಮಾಡ್ತಾರ? ಉತ್ತರ ನಿಮಗೆ ಆಲ್ರೆಡಿ ಗೊತ್ತಿತ್ತಪ್ಪ ಅಂದ್ರೆ ನೀವು ಕಮೆಂಟ್ ಅನ್ನ ಮಾಡ್ರಿ. ಸೈನ್ಸ್ ಒಳಗೆ ಲೋಹಗಳು ಅನ್ನುವಂತ ಒಂದು ಚಾಪ್ಟರ್ ಬರ್ತದ, ಅಲ್ಲಿ ಈ ಕ್ವಶನ್ಸ್ ರೈಸ್ ಆಗ್ತದ. ಅಲ್ಲಿ ಮಿಶ್ರ ಲೋಹಗಳು ಅಂತಾನು ಬರ್ತಾವ ನೋಡ್ರಿ. ನೀವು ಓದಿರ್ಬಹುದು, ಮಿಶ್ರ ಲೋಹಗಳು ಅಂತ ಬರ್ತಾವ, ಹೌದಾ. ಗನ್ ಮೆಟಲ್ ಅದು ಕೇಳಿರ್ತೀರಿ, ಗೊತ್ತಾ? ಅವೆಲ್ಲ ಏನಪ್ಪಾ ಅಂದ್ರ ಮಿಶ್ರ ಲೋಹದಿಂದ ಮಾಡುವಂಥದ್ದು. ಅದಕ್ಕೆ ನೋಡ್ರಿ, ತಾಮ್ರ ಮತ್ತು ಕಬ್ಬಿಣನು, ತಾಮ್ರ ಮತ್ತು ಸತು, ತಾಮ್ರ ಮತ್ತು ತವರ, ತವರಕ್ಕೆ ಟಿನ್ ಅಂತ ಕರೀತಾರ, ಕಬ್ಬಿಣ ಮತ್ತು ತವರ ಯಾವುದು ಅನ್ನುವಂಥದ್ದನ್ನ ಉತ್ತರ ಗೊತ್ತಿದ್ದವ್ರು ಕಮೆಂಟ್ ಅನ್ನ ಮಾಡ್ರಿ. ಎಸ್, ಉತ್ತರವನ್ನ ನೋಡ್ರಿ. ಉತ್ತರ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ. ತಾಮ್ರವು ಮೃದುವಾಗಿರ್ತದ. ಯಾಕಂದ್ರೆ ಇವರು ಕೃಷಿ ಮಾಡ್ಬೇಕಾದ್ರೆ ಗಟ್ಟಿಯಾದ ಲೋಹ ಬೇಕಾಗಿತ್ತು, ಬಂಡೆಗಳನ್ನ ಒಡಿಬೇಕಾದ್ರೆ ಗಟ್ಟಿಯಾದ ಲೋಹ ಬೇಕಾಗಿತ್ತು.
ಹೀಗಾಗಿ ತಾಮ್ರ ಮೃದು ಆಗಿದ್ರಿಂದ ಅದಕ್ಕ ಒಂದಿಷ್ಟು ತವರವನ್ನ ಸೇರಿಸಿ ಗಟ್ಟಿಯಾದ ಕಂಚನ್ನು ಉತ್ಪಾದಿಸುವುದನ್ನು ಮಾನವನು ಕಲಿತನು. ನೋಡ್ರಿ ವಿದ್ಯಾರ್ಥಿಗಳೇ, ಈ ರೀತಿ ಮಿಶ್ರ ಲೋಹಗಳನ್ನ ತಯಾರು ಮಾಡುವಂತದ್ದು ಈಗಿನ ಆಧುನಿಕ ಮಾನವ ಕಂಡುಕೊಂಡಿದ್ದಲ್ಲ. ಇದು ಶಿಲಾಯುಗದ ಮಾನವನೇ ಮಿಶ್ರ ಲೋಹಗಳನ್ನ ತಯಾರಿಸುವಂತದ್ದನ್ನು ಕೂಡ ಅವನು ಕಲ್ತಿದ್ದ. ಕರೆಕ್ಟಾ? ಓಕೆ. ಹಾಗಾದ್ರೆ ತಾಮ್ರ ಮತ್ತು ತವರ ಇವೆರಡು ಸೇರಿ ಏನು ಅಂದ್ರೆ ಈ ಕಂಚು ಅನ್ನುವಂತ ಒಂದು ಮಿಶ್ರ ಲೋಹ ಪ್ರಾರಂಭ ಆಗ್ತಾ ಇತ್ತು. ನೋಡ್ರಿ, ಈ ರೀತಿಯಾಗಿ ಆಗ್ಲೇ ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ತಾಮ್ರ ಮತ್ತು ತವರವನ್ನ ಕರಗಿಸಿ ಮಿಶ್ರಣವನ್ನ ಮಾಡಿ ಕಂಚನ್ನ ತಯಾರು ಮಾಡುವಂತದ್ದನ್ನ ಅವರು ಆಗ್ಲೇ ಕಂಡುಕೊಂಡ್ ಬಿಟ್ಟಿದ್ರು. 26ನೇ ಪ್ರಶ್ನೆಯನ್ನ ನೋಡ್ರಿ. ತಾಮ್ರ ಮತ್ತು ಕಂಚಿನ ಯುಗದಲ್ಲಿ ವಾಯುವ್ಯ ಭಾರತದ ಸಿಂಧೂ ನದಿ ಕಣಿವೆಯಲ್ಲಿ ಹರಪ್ಪ ನಾಗರಿಕತೆಯಂತಹ ಬೃಹತ್ ಸಂಸ್ಕೃತಿಯ ತಲೆ ಎತ್ತಲು ಪ್ರಮುಖವಾದ ಕಾರಣವೇನು? ಈ ತಾಮ್ರ ಮತ್ತು ಕಂಚಿನ ಯುಗದೊಳಗಣ ಹರಪ್ಪ ನಾಗರಿಕತೆ ಅನ್ನುವಂಥದ್ದು ಹುಟ್ಕೊಂಡಿದ್ದು, ಹೌದಲ್ಲ? ಹಾಗಾದ್ರೆ ಏನು ಕಾರಣ? ಅಲೆಮಾರಿ ಜೀವನ ಉತ್ತುಂಗಕ್ಕೆ ಏರಿತು ಅನ್ನುವಂಥದ್ದು. ಕಂಚಿನ ಉಪಕರಣಗಳಿಂದ ಕೃಷಿ ಉತ್ಪಾದನೆ ಹೆಚ್ಚಾಗಿ ಹೆಚ್ಚುವರಿ ಧಾನ್ಯವನ್ನು ರಫ್ತು ಮಾಡಿ ವ್ಯಾಪಾರ ವಹಿವಾಟ ಆರಂಭ ಆಗಿದ್ದು ಕಾರಣನು ಅವರು ಬೃಹತ್ ಶಿಲಾಗೋರಿಗಳನ್ನ ಕಟ್ಟಲಿಕ್ಕೆ ಆರಂಭ ಮಾಡಿದ್ದು, ಕಬ್ಬಿಣದ ಆಯುಧಗಳಿಂದ ಯುದ್ಧ ಮಾಡಿ ಹೊಸ ಸಾಮ್ರಾಜ್ಯವನ್ನ ಕಟ್ಟಿದ್ದು ಕಾರಣವು ಅಂತ ಈಗ ನಾವು ಉತ್ತರ ನೋಡೋಣ. ಉತ್ತರ ಬಿ ಸರಿಯಾದದ್ದು. ಯಾಕಂದ್ರೆ ಅಲೆಮಾರಿ ಬದುಕು, ಈ ನೋಡ್ರಿ ACDಗಳ ತಪ್ಪು. ಯಾಕಂದ್ರೆ ಅಲೆಮಾರಿ ಬದುಕು ನಿಂತಿತ್ತು, ಶಿಲಾಗೋರಿಗಳು ಕಬ್ಬಿಣ ಯುಗಕ್ಕೆ ಸೇರಿದ್ದು, ಕಬ್ಬಿಣದ ಬಳಕೆ ಹರಪ್ಪ ನಾಗರಿಕತೆಯಲ್ಲಿ ಇರಲಿಲ್ಲ. ನೋಡ್ರಿ, ಇಲ್ಲಿ ಈ ಆಪ್ಷನ್ಸ್ ಗಳನ್ನ ಏನ್ ನೋಡಾಕತ್ತೀವಲ್ಲ, ಇಲ್ಲಿ ಬಹಳಷ್ಟು ವಿಷಯ ಅದ ನಿಮಗೆ. ಹರಪ್ಪ ನಾಗರಿಕತೆಯಲ್ಲಿ ಕಬ್ಬಿಣದ ಬಳಕೆ ಇರಲಿಲ್ಲ. ಬಿ ಸರಿ. ಕಂಚಿನ ಉಪಕರಣಗಳು ಮರ ಕಡಿಯಲು, ಆಳವಾಗಿ ಉಳುಮೆ ಮಾಡಲು ನೆರವಾದವು. ಇದರಿಂದ ಕೃಷಿ ಉತ್ಪಾದನೆ ಹೆಚ್ಚಿ ವ್ಯಾಪಾರ ಶುರುವಾಗಿ ನಗರಗಳು ಅಂದ್ರೆ ಹರಪ್ಪದಂತಹ ನಗರಗಳು ನಿರ್ಮಾಣವಾದವು. ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಸರಿ, ಇನ್ನ 27ನೇ ಪ್ರಶ್ನೆಯನ್ನ ನೋಡ್ರಿ. ದಕ್ಷಿಣ ಭಾರತದೊಳಗಡೆ ಬೃಹತ್ ಶಿಲಾ ಸಂಸ್ಕೃತಿ ಕಂಡು ಬರ್ತಾ ಇತ್ತು ಹೆಚ್ಚಾಗಿ. ಇದಕ್ಕೆ ಮೆಗಾಲಿಥಿಕ್ ಕಲ್ಚರ್ ಅಂತ ಕರೀತಾರೆ. ಮೆಗಾಲಿಥಿಕ್, ಲಿತ್ ಅಂದ್ರನ ಕಲ್ಲು, ಗೊತ್ತಿರ್ಲಿ ನಿಮ್ಗೆ. ಲಿತ್ ಅಂದ್ರೆ ಕಲ್ಲು, ಮೆಗಾಲಿಥಿಕ್ ಅಂದ್ರೆ ಬೃಹತ್ ಶಿಲಾ ಅಂತ ಅರ್ಥ, ಬೃಹತ್ ಶಿಲೆ ಅಂತ ಅರ್ಥ. ಮೆಗಾಲಿಥಿಕ್ ಕಲ್ಚರ್, ಇದಕ್ಕೆ ಸಂಬಂಧಪಟ್ಟಂತ ಹೇಳಿಕೆಗಳನ್ನ ನೋಡ್ರಿ. ಇದು ಕಬ್ಬಿಣ ಯುಗಕ್ಕೆ ಸೇರಿದ ಸಂಸ್ಕೃತಿಯಾಗಿದೆ. ಸತ್ತವರ ಶವವನ್ನು ಕಲ್ಲಿನ ಕೋಣೆಯಲ್ಲಿಟ್ಟು ಸುತ್ತಲೂ ಬೃಹತ್ ಕಲ್ಲುಗಳನ್ನ ವೃತ್ತಾಕಾರದೊಳಗೆ ನೆಡ್ತಾ ಇದ್ರು. ಈ ಗೋರಿಗಳೊಳಗೆ ಶವದ ಜೊತೆಗೆ ಕಬ್ಬಿಣದ ಆಯುಧಗಳು, ಕಪ್ಪು ಮತ್ತು ಕೆಂಪು ಮಡಕೆಗಳು ಸಿಕ್ಕಿವೆ. ಇವು ಹರಪ್ಪ ನಾಗರಿಕತೆಯ ಲಕ್ಷಣಗಳಾಗಿವೆ. ಇವುಗಳಲ್ಲಿ ಯಾವ ಹೇಳಿಕೆ ಸರಿಯಾದದ್ದು ಅಂತ ಪ್ರಶ್ನೆಯನ್ನ ಮಾಡಿದಾರ. 1, 2, 3 ಸರಿ, 1 ಮತ್ತು 4 ಸರಿ, 2, 3, 4 ಸರಿ, ಮೇಲಿನ ಎಲ್ಲವೂ ಸರಿ ಅಂತ ಕೊಟ್ಟಿದ್ದಾರೆ. ನಾವೀಗ ಉತ್ತರ ನೋಡೋಣ. ಉತ್ತರ ಎ ಸರಿಯಾದದ್ದು. ಯಾಕಂದ್ರೆ ಏನಿದೆಪ್ಪ ಆಪ್ಷನ್ ಎ ಏನಿದೆ ನೋಡ್ರಿ ಉತ್ತರ ಇಲ್ಲಿ 1, 2, 3 ಸರಿ ಅದಾವ. 1, 2, 3 ಸರಿ ಅದಾವೆ. ಇವು ಹರಪ್ಪ ನಾಗರಿಕತೆಯ ಲಕ್ಷಣ ಅನ್ನುವಂಥದ್ದು ತಪ್ಪು. ಇವು ಹರಪ್ಪ ನಾಗರಿಕತೆಯ ಲಕ್ಷಣಗಳು ಅಲ್ಲ. ಅಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿರ್ಲಿ, ಬೃಹತ್ ಶಿಲಾ ಸಂಸ್ಕೃತಿ ಅಂತಂದ್ರೆ ಆಗೇನ್ ಮಾಡ್ತಾ ಇದ್ರು, ಇದು ಬೃಹತ್ ಶಿಲಾ ಸಂಸ್ಕೃತಿ ಅನ್ನುವಂಥದ್ದು ಕಬ್ಬಿಣ ಯುಗಕ್ಕೆ ಸಂಬಂಧಪಟ್ಟಿದ್ದೆ. ಕಬ್ಬಿಣ ಯುಗದೊಳಗಡೆ ಇದು ಬರ್ತದ, ಸರಿನಾ? ಲೋಹ ಯುಗದ ಕಬ್ಬಿಣ ಯುಗದೊಳಗಡೆ ಇದು ಬರ್ತದ. ಗೋರಿಗಳೊಳಗೆ ಕಬ್ಬಿಣ ಯುಗದೊಳಗಡೆ ಬೃಹತ್ ಶಿಲಾ ಸಂಸ್ಕೃತಿ ಒಳಗಡೆ ಏನ್ ಮಾಡ್ತಾ ಇದ್ರು, ಗೋರಿಯೊಳಗೆ ಶವದ ಜೊತೆಗೆ ಕಬ್ಬಿಣದ ಆಯುಧಗಳು ಮತ್ತು ಕಪ್ಪು ಕೆಂಪು ಮಡಕೆಗಳನ್ನ ಇಡ್ತಾ ಇದ್ರು. ಆ ನಂತರ ಸತ್ತವರ ಶವವನ್ನು ಕಲ್ಲಿನ ಕೋಣೆ ಒಳಗಡೆ ಇಟ್ಟು ಸುತ್ತಲೂ ಬೃಹತ್ ಕಲ್ಲುಗಳನ್ನ ವೃತ್ತಾಕಾರದಲ್ಲಿ ನೆಡ್ತಾ ಇದ್ರು. ಎಸ್ ನೋಡ್ರಿ ಇಲ್ಲಿ. ಹೌದಾ? ಈ ರೀತಿಯಾಗಿ ಶವಗಳನ್ನ ಹೂತು ಹಾಕಿ ಇಲ್ಲಿ ಸುತ್ತಲೂ ವೃತ್ತಾಕಾರವಾಗಿ ಬೃಹತ್ ಪ್ರಮಾಣದೊಳಗವರು ಕಲ್ಲುಗಳನ್ನ ನೆಡ್ತಾ ಇದ್ರು. ಓಕೆ, ಮುಂದಿನ ಪ್ರಶ್ನೆ 28ನೇ ಪ್ರಶ್ನೆಯನ್ನ ನೋಡ್ರಿ. ಕಬ್ಬಿಣ ಶಿಲಾಯುಗಕ್ಕೆ ಅಂದ್ರೆ ಮೆಗಾಲಿಥಿಕ್ ಇದಕ್ಕೆ ಸೇರಿದಂತ ಕರ್ನಾಟಕದ ಪ್ರಮುಖ ನೆಲೆಗಳನ್ನು ಗಮನಿಸಿ. ಪಟ್ಟಿಯಲ್ಲಿ ನೀಡಲಾದ ಈ ನೆಲೆಗಳು ಯಾವ ಯುಗಕ್ಕೆ ಸೇರಿವೆ ಎಂಬುದನ್ನು ಒಂದೇ ಗುಂಪಾಗಿ ಪರಿಗಣಿಸಿದರೆ ಕೆಳಗಿನವುಗಳಲ್ಲಿ ಕಬ್ಬಿಣ ಯುಗದ ನೆಲೆಗಳಲ್ಲದ
ಅಂದ್ರೆ ಕಬ್ಬಿಣ ಯುಗಕ್ಕೆ ಸಂಬಂಧ ಪಡಲಾರದ ನೆಲೆಗಳ ಅಲ್ಲದ ಗುಂಪನ್ನ ಆರಿಸ್ರಿ. ಆಯ್ಕೆಗಳಲ್ಲಿ ಯಾವುದು ತಪ್ಪಾಗಿದೆ? ನೋಡ್ರಿ, ಇಂಥವೆಲ್ಲ ನಾವು ನೆನಪ ಇಟ್ಕೊಳ್ಬೇಕು. ಪುಸ್ತಕದೊಳಗೆ ಕೊಟ್ಟಿದ್ದಾರೆ, ಅವನು ಸರಿಯಾಗಿ ನಾವು ಲಿಸ್ಟ್ ಮಾಡಿ ನೋಡ್ಕೋಬೇಕು. ನೋಡ್ರಿ, ಇದ್ರೊಳಗೆ ಸಂಬಂಧ ಪಡ್ಲಾರ್ದು ಯಾವುದು ಅಂದ್ರೆ ಮೆಹರ್ಗರ್ ಬೋಲಾನ್ ಕಣಿವೆ ಅನ್ನುವಂಥದ್ದು. ನಾವ್ ಈಗಾಗಲೇ ನೋಡಿವಿ. ಮೆಹರ್ಗರ್ ಅನ್ನುವಂಥದ್ದು ಪಾಕಿಸ್ತಾನದೊಳಗೆ ಕಂಡು ಬಂದಿರುವಂತ ನೆಲೆ. ಇಲ್ಲಿ ಏನ್ ಕೇಳಿದಾರಪ್ಪ ಅವರು, ಕರ್ನಾಟಕದ ಪ್ರಮುಖ ನೆಲೆಗಳು ಅಂತಂದಿದಾರ. ಈಸಿಯಾಗಿ ಫೈಂಡ್ ಔಟ್ ಆಗಿಬಿಟ್ಟು ನಮಗ ಮೆಹರ್ಗರ್ ಮತ್ತು ಬೋಲಾನ್ ಅಲ್ಲ ಅನ್ನುವಂಥದ್ದು. ಹಾಗಾದ್ರೆ ಈ ಹೌದು ಅನ್ನುವಂಥವ್ರು ನಾವು ನೆನ್ಪಿಟ್ಕೊಳ್ಬೇಕು. ಹೌದಾ? ಎಕ್ಸಾಮ್ದೊಳಗೆ ಕೇಳಿದಾಗ ಹೌದು ಅನ್ನುವಂಥದ್ದು ನೋಡ್ರಿ, ಬನಹಳ್ಳಿ, ಹಿರೇಬೆಣಕಲ್ಲ, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗಡೆಹಳ್ಳಿ, ಟಿ ನರಸೀಪುರ, ಹೆಮ್ಮಿಗೆ ಅನ್ನುವಂಥ ಇವೆಲ್ಲ ಏನಪ್ಪಾ ಅಂದ್ರೆ ಈ ಕಬ್ಬಿಣ ಯುಗಕ್ಕೆ ಅಥವಾ ಮೆಗಾಲಿಥಿಕ್ ಯುಗಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಪ್ರಮುಖವಾಗಿರುವಂತಹ ನೆಲೆಗಳು. ಇನ್ನು ನೋಡ್ರಿ 29ನೇ ಪ್ರಶ್ನೆಯನ್ನ ನೋಡ್ರಿ. ಉತ್ತರ ಭಾರತದಲ್ಲಿ ಕಬ್ಬಿಣ ಯುಗವು ಕೇವಲ ಕೃಷಿಯನ್ನಷ್ಟೇ ಅಲ್ಲದೆ ಪ್ರಬಲ ರಾಜಕೀಯ ಬದಲಾವಣೆಗೂ ಕಾರಣವಾಯಿತು. ನೋಡ್ರಿ, ಉತ್ತರ ಭಾರತದಲ್ಲಿ ಇದು ಏನಪ್ಪಾ ಕೇವಲ ಕೃಷಿಗೆ ಅಷ್ಟೇ ಅಲ್ಲದೆ ಬೃಹತ್ ರಾಜಕೀಯ ಬದಲಾವಣೆಗೂ ಕೂಡ ಕಾರಣವಾಯಿತು. ಹೇಗೆ ಅಂತ ಕೇಳಿದಾರೆ ಅವ್ರು. ನೋಡ್ರಿ, ಕಬ್ಬಿಣದ ಶಸ್ತ್ರಾಸ್ತ್ರಗಳನ್ನು ಬಳಸಿ ವಿದೇಶಿಯರು ಭಾರತವನ್ನು ಆಕ್ರಮಿಸಿದರು ಅನ್ನುವಂಥದ್ದು. ಕಬ್ಬಿಣದ ಬಳಕೆಯಿಂದ ಕೃಷಿ ಅಧಿಕವಾಗಿ ಉತ್ಪಾದನೆ ಹೆಚ್ಚಿತು. ಈ ಹೆಚ್ಚುವರಿ ಉತ್ಪಾದನೆಯನ್ನು ನಿಯಂತ್ರಿಸುವ ವರ್ಗವೇ ಗಣರಾಜ್ಯಗಳಾಗಿ ಮುಂದೆ ನಂದ, ಮೌರ್ಯ ಸಾಮ್ರಾಜ್ಯಗಳಾಗಿ ಹೊಮ್ಮಿದವು. ಕಬ್ಬಿಣದ ನಾಣ್ಯಗಳನ್ನು ಚಲಾವಣೆಗೆ ತಂದಿದ್ದರಿಂದ ಆರ್ಥಿಕತೆ ಕುಸಿಯಿತು. ಜನರು ಕೃಷಿ ಬಿಟ್ಟು ಕೇವಲ ಆಯುಧ ತಯಾರಿಕೆಯಲ್ಲೇ ತೊಡಗಿದ್ದರಿಂದ. ನೋಡ್ರಿ, ಏನು ಸರಿ ಉತ್ತರ? ಉತ್ತರ ಬಿ ಸರಿಯಾದದ್ದು. ಏನು ಅದು ಸರಿ ಅಂತಂದ್ರೆ ನೋಡ್ರಿ, ಕಬ್ಬಿಣದ ಉಳುಮೆ ಮತ್ತು ಆಯುಧಗಳ ಕೃಷಿಯನ್ನು ವಿಸ್ತರಿಸಿದವು. ಹೆಚ್ಚುವರಿ ಸಂಪತ್ತನ್ನ ನಿಯಂತ್ರಿಸುವ ನಾಯಕರು ಹುಟ್ಟಿಕೊಂಡರು. ಇದೇ ಗಣರಾಜ್ಯ ಮತ್ತು ಸಾಮ್ರಾಜ್ಯಗಳ ಉಗಮಕ್ಕೆ ಕಾರಣವಾಯಿತು. ಸುಮಾರು 2600 ವರ್ಷಗಳ ಹಿಂದೆ ವಿದ್ಯಾರ್ಥಿಗಳೇ. ಸರಿನಾ? ACD ತಪ್ಪು. ಯಾಕಂದ್ರೆ ಕಬ್ಬಿಣದ ನಾಣ್ಯಗಳಾಗ್ಲಿ, ವಿದೇಶಿ ಆಕ್ರಮಣಗಳಾಗ್ಲಿ ಇದರ ನೇರ ಪರಿಣಾಮಗಳೆಲ್ಲ ಕೃಷಿಯನ್ನ ಬಿಟ್ಕೊಡಲಿಲ್ಲ. ಕೃಷಿ ನಿರಂತರವಾಗಿ ಇತ್ತು. ಆದವರು ಕೃಷರವನು ಅದರ ಕೈ ಉತಿ ಪುಗುತು ನಾರುತು ದೇಶಹದಲು ಆದವರು ಕೃಷರವನು ಅದರ ಕೈ ಉತಿನೇದವರು ಗೈನೇದು ಗರನುವುದು ನಂದ ನೈದವರ್ ಸವನುದವರು. ಅದು ವಾಯ್ಸ್ ಕರೆಕ್ಟ್ ಇಲ್ಲ. ಆದವರು ಓಕೆ, ನೋಡಿದ್ರಲ್ಲ ವಿಡಿಯೋ ನೋಡ್ಕೊಂಡ್ಬಿಟ್ರಿ ಕರೆಕ್ಟ್ ಆಗಿ. ಕೃಷರವನು ಅದರ ಕೈ ಉತಿನೇದವರು ಗೈನೇದು ಗರನುವುದು ನಂದ ನೈದವರ್ ಸವನುದವರು. ಎಸ್, ಕನ್ನಡವನ್ನು ಸರಿಯಾಗಿ ಓದ್ಲಿಕ್ಕೆ ಬರಲ್ಲ. ಯಾವ ಏಗಳಿಗೂ ಇನ್ನೂ ಸರಿಯಾಗಿ ಇವತ್ತ. ಓಕೆ, ನೋಡಿ ಸರಿ. ನೋಡ್ರಿ 29ನೇದು ಕ್ಲಿಯರ್ ಆಯ್ತಲ್ಲ ಕ್ವಶನ್. ಓಕೆ, ನೆಕ್ಸ್ಟ್ 30ನೇ ಪ್ರಶ್ನೆ. ಅಕ್ಷರ ಪರಿಚಯವಿರುವ ಮತ್ತು ಆ ಅಕ್ಷರಗಳನ್ನು ಇಂದು ಓದಲಾಗುವ ಕಾಲವನ್ನು ಏನಂತ ಕರೀತಾರಪ್ಪ ಅಂದ್ರೆ, ಇದು ನಾನು 1ನೇ ಕ್ಲಾಸ್ ಒಳಗೆ ಫಸ್ಟ್ ಕ್ಲಾಸ್ ಒಳಗೆ ಡಿಸ್ಕಷನ್ ಮಾಡೀವಿ. ಅದು ಯಾವುದು ಅಂತಂದ್ರೆ ಇತಿಹಾಸ ಕಾಲ ಅಂತ ಕರೀತಾರ. ಅಕ್ಷರ ಪರಿಚಯವಿರುವ ಆ ಅಕ್ಷರಗಳನ್ನ ಓದ್ಲಿಕ್ಕೆ ಬರುವಂತದ್ದಕ್ಕೆ ನಾವು ಇತಿಹಾಸ ಕಾಲ ಅಂತ ಕರಿತೀವಿ. ಏನಿದು ಪ್ರಾಗೈತಿಹಾಸಿಕ ಕಾಲದೊಳಗಡೆ ಯಾವುದೇ ಅಕ್ಷರಗಳ ಪರಿಚಯವೇ ಇರಲಿಲ್ಲ. ಪೂರ್ವಭಾವಿ ಇತಿಹಾಸ ಕಾಲದೊಳಗ ಅಕ್ಷರ ಇತ್ತು, ಆದ್ರ ಅವುಗಳನ್ನ ಇವತ್ತು ನಾವು ಓದ್ಲಿಕ್ಕೆ ಸಾಧ್ಯ ಆಗಿಲ್ಲ. ಸಿ ನೋಡ್ಕೊಂಡ್ವಿ. ಡಿ ಇದು ವಸ್ತುಗಳ ಬಳಕೆಯ ಆಧಾರದ ಮೇಲೆ ವಿಂಗಡಣೆ ಆಗಿರುವಂತದ್ದು. ಸರಿ, 31ನೇ ಪ್ರಶ್ನೆಯನ್ನ ನೋಡ್ರಿ. ಮಾನವರ ಇತಿಹಾಸದಲ್ಲಿ ಬರೋಬ್ಬರಿ 99.9% ಸುದೀರ್ಘ ಕಾಲಾವಧಿಯನ್ನ ಒಳಗೊಂಡಿರುವ ಕಾಲಘಟ್ಟ ಯಾವುದು? ಒಟ್ಟಾರೆ ಮಾನವ ಶಿಲಾಯುಗದಿಂದ ಹಿಡ್ಕೊಂಡು ಇವತ್ತಿನವರೆಗೂ ಕೂಡ ಮಾನವನ ಇತಿಹಾಸದ ಬರೋಬ್ಬರಿ 99.9% ಕಾಲಾವಧಿಯನ್ನ ಒಳಗೊಂಡಿರುವಂತ ಕಾಲಘಟ್ಟ ಯಾವುದು? ವಿದ್ಯಾರ್ಥಿಗಳೇ ನೀವೇ ಕಮೆಂಟ್ ಮಾಡ್ರಿ. ಇತಿಹಾಸ ಕಾಲನೋ, ಪ್ರಾಗೈತಿಹಾಸಿಕ ಕಾಲನೋ, ಪೂರ್ವಭಾವಿ ಇತಿಹಾಸ ಕಾಲನೋ, ಕಂಚಿನ ಯುಗವೋ ಅನ್ನುವಂಥದ್ದನ್ನ ನೀವೇ ಕಮೆಂಟ್ ಮಾಡ್ರಿ.
ನಾನು ಇದರ ಉತ್ತರವನ್ನ ಮುಂದಿನ ತರಗತಿಯಲ್ಲಿ ನಾನು ಡಿಸ್ಕಷನ್ ಅನ್ನ ಮಾಡ್ತಾ ಹೋಗ್ತೇನೆ. ವಿದ್ಯಾರ್ಥಿಗಳೇ, ಈ ಸ್ಪರ್ಧಾರ್ಥಿಗಳಿಗೆ ಉಪಯೋಗ ಆಗ್ಲಿ ಅಂತೇಳಿ ನಾನು ಕೂಡ ಒಂದಿಷ್ಟು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಐ ಹೋಪ್ ನಿಮಗೆ ಈ ಕ್ಲಾಸ್ ಇಷ್ಟ ಆಯ್ತು ಮತ್ತು ನಿಮಗೊಂದಿಷ್ಟು ಯೂಸ್ಫುಲ್ ಆಯ್ತು ಅಂತ ಅನ್ಕೊಳ್ತೇನೆ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋವನ್ನ ಲೈಕ್ ಮಾಡ್ರಿ ಮತ್ತು ಕ್ಲಾಸ್ ಬಗ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗ ಮೆನ್ಷನ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ. ನಿಮ್ಗೆಲ್ರಿಗೂ ಥ್ಯಾಂಕ್ ಯು.